ಸ್ನೇಹಿತರೆ ನಮಸ್ತೆ. ಈ ದಿನ ಜಾಗೃತ ಕರ್ನಾಟಕ ನಮ್ಮ ಸಂಘಟನೆ ವತಿಯಿಂದ ಚುನಾವಣಾ ಆಯೋಗದ ಸಿ ಇ ಒ ಆದಂಥ ಅನ್ಬುಕುಮಾರ್ ಅವ್ರ ಕಚೇರಿಗೆ ನಮ್ಮ ಸಂಘಟನೆ ವತಿಯಿಂದ ಒಂದಿಷ್ಟು ರಾಜ್ಯ ಏನು ಎಸ್ ಐ ಆರ್ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ ತಳಮಟ್ಟದಲ್ಲಿ ಜನಸಾಮಾನ್ಯರಿಗೆ ಬಿ ಎಲ್ ಒಗಳಿಗೆ ಮತ್ತು ಕೆಲವೊಂದಿಷ್ಟು ಸಮುದಾಯಗಳಿಗೆ ಆಗ್ತಾ ಇರೋ ಗೊಂದಲಗಳನ್ನ ಅವರ ಸಮಸ್ಯೆಗಳನ್ನ ಗುರುತಿಸಿ ಒಂದು ಪಟ್ಟಿ ಮಾಡಿ ಅದರ ಸಂಬಂಧ ಚುನಾವಣಾ ಆಯೋಗ ಲಿಖಿತವಾಗಿ ಸ್ಪಷ್ಟೀಕರಣ ಕೊಡಬೇಕು ಅಂತ ಒಂದು ನಿಯೋಗ ಹೋಗಿದ್ದು. ವಿಶೇಷವಾಗಿ ಅಲೆಮಾರಿಗಳ ಸಂಬಂಧ, ಲೈಂಗಿಕ ಅಲ್ಪಸಂಖ್ಯಾತರ ಸಂಬಂಧ, ಆದಿವಾಸಿಗಳ ಸಂಬಂಧ, ಮಹಿಳೆಯರ ಸಂಬಂಧ ಮತ್ತು ಈ ಒಂದು ವರ್ಗಗಳ ಸಂಬಂಧ ತಳಮಟ್ಟದಲ್ಲಾಗ್ತಾ ಇರೋ ಸಮಸ್ಯೆಗಳನ್ನು ಗುರುತಿಸಿ ಚುನಾವಣಾ ಆಯೋಗ ಇದ್ರ ಸಂಬಂಧ ಸ್ಪಷ್ಟವಾದ ಮಾರ್ಗದರ್ಶಿ ಸೂತ್ರಗಳನ್ನ ಪ್ರಕಟ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಾವೊಂದು ಮೆಮೊರಂಡಮ್ ತಗೊಂಡು ಹೋಗಿದ್ದೋ. ಆದರೆ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದರೆ, ನಾವು 15 ಜನದ ನಮ್ಮ ಜಾಗೃತ ಕರ್ನಾಟಕದ ತಂಡದ ಸದಸ್ಯರು ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳನ್ನ ಹಿಡಿದು, ಸಂವಿಧಾನದ ಪೀಠಿಕೆ ಹಿಡಿದು ನ್ಯಾಯಸಮ್ಮತವಾಗಿ ನಾವು ನಮ್ಮ ಮೆಮೊರಂಡಮ್ ಕೊಡಲು ಹೋಗಿದ್ದೋ. ಆದರೆ ಚುನಾವಣಾ ಆಯುಕ್ತರು ಪೊಲೀಸರನ್ನು ಬಾಗಿಲಲ್ಲೇ ಬಿಟ್ಟು ನಮ್ಮನ್ನ ತಡೆದು ಡಿಟೈನ್ ಮಾಡಿಸಿ ನಮ್ಮ ಮನವಿನ ತಲುಪಿಸೋರಿಗೆ ಅವರು ಕೇಳೋಕ್ಕೆ ರೆಡಿನೇ ಇರಲಿಲ್ಲ. ಈಗ ಆಲ್ರೆಡಿ ನಾವು ಸೌಜನ್ಯಯುತವಾಗಿ ಎಸ್ ಐ ಆರ್ ಸಂಬಂಧ ಹಲವಾರು ಬಾರಿ ಇವ್ರನ್ನ ಭೇಟಿಯಾಗಿ ನಮ್ಮ ಸಂಘಟನೆ ವತಿಯಿಂದ ತಳಮಟ್ಟದಲ್ಲಿ ಎಸ್ ಐ ಆರ್ ಸಂಬಂಧ ಆಗ್ತಾ ಇರುವಂಥ ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ದೀವಿ. ಆದರೆ ಪ್ರತಿ ಬಾರಿಯೂ ಕೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಲಿಖಿತ ಉತ್ತರವಾಗಲಿ ಸ್ಪಷ್ಟೀಕರಣವಾಗಲಿ ಅವ್ರು ಕೊಡದೆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಸ್ ಐ ಆರ್ ಅನ್ನೋದೇ ಒಂದು ಪ್ರಜಾಸತ್ತಾತ್ಮಕ ಹಕ್ಕನ್ನು ಎಲ್ರಿಗೂ ಜನಸಾಮಾನ್ಯರಿಗೆ ಖಾತ್ರಿ ಮಾಡುವ ಸಂಬಂಧವಾಗಿ ಚುನಾವಣಾ ಆಯೋಗ ಮಾಡುತ್ತೆ ಅನ್ನೋದು ಚುನಾವಣಾ ಆಯೋಗದ ಕ್ಲೈಮ್. ಆದರೆ ಅಸಲಿಗೂ ಅದಾಗ್ತಾ ಇದೆಯಾ? ದೇಶದಲ್ಲಿ ಈ ತನಕ ಎಸ್ ಐ ಆರ್ ಸಂಬಂಧ ಎಲ್ಲೆಲ್ಲಿ ಎಸ್ ಐ ಆರ್ ಆಗಿದೆ, ಬಿಹಾರ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು, ಕೇರಳ, ಗುಜರಾತ್, ಇಲ್ಲೆಲ್ಲ ಲಕ್ಷಾಂತರ ಮತದಾರರು, ಅರ್ಹ ಮತದಾರರು ಮತದಾನ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾರೆ. ಚುನಾವಣಾ ಆಯೋಗದ ಉದ್ದೇಶ ಯಾವೊಬ್ಬ ಅರ್ಹ ಮತದಾರನೂ ಕೂಡ ಪಟ್ಟಿಯಿಂದ ಕೈ ಬಿಡಬಾರ್ದು ಅನ್ನೋದು. ಆದರೆ ಆಗ್ತಾ ಇರೋದು ಲಕ್ಷಾಂತರ ಮತದಾರರು ಆ ಕರಡು ಪಟ್ಟಿಯಿಂದ ಡಿಲೀಟ್ ಆಗ್ತಾ ಇದ್ದಾರೆ. ಈ ಸಂಬಂಧ ಇದೊಂದು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಅಧಿಕಾರಗಳು ಹುಟ್ಕೊಳ್ಳೋದು ಜನಸಾಮಾನ್ಯ ಮತದಾರನ ವೋಟ್ ಅಧಿಕಾರದಿಂದ. ಆದರೆ ಅದೇ ಸಂಸ್ಥೆ, ಅದೇ ಸರ್ಕಾರ ನಂತರ, ಅಂದರೆ ಯಾಕೆ ನಾನು ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗಿರುವ ಕೇಂದ್ರ ಚುನಾವಣಾ ಆಯುಕ್ತರು ಯಾರು ಜ್ಞಾನೇಶ್ ಕುಮಾರು, ಅವರು ಚುನಾವಣಾ ಆಯುಕ್ತನಾಗಿ ನೇಮಕಾತಿ ಆಗಿರೋದು ಮೋದಿ ಮತ್ತು ಅಮಿತ್ ಶಾ ಅವರ ಸರ್ಕಾರದಲ್ಲಿ ಒಂದು ಚುನಾವಣಾ ಆಯುಕ್ತ ಕಾಯ್ದೆಗೆ ತಿದ್ದುಪಡಿ ತಂದು. ಅಂದರೆ ಯಾವ ಸರ್ಕಾರ 2024 ಪೂರ್ವವಾಗಿ ಯಾರೆಲ್ಲರೂ ಅರ್ಹ ಮತದಾರ ಆಗಿದ್ದರೋ, ಇವರು ಸರ್ಕಾರ ಬಂದ ನಂತರ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಪ್ರಾರಂಭ ಆದಾಗಲಿಂದ 6 ಕೋಟಿ ಮತದಾರರು, ಇವ್ರಿಗೆ ಮತದಾನ ಮಾಡಿದ 6 ಕೋಟಿ ಮತದಾರರು ನಂತರ ದಿನಗಳಲ್ಲಿ ಅನರ್ಹರಾಗಿದ್ದಾರೆ. ಅವರು ಇದರ ಸಂಬಂಧ ಲಿಖಿತವಾಗಿ ಇವರು ಯಾವುದೇ ಒಂದು ಸ್ಪಷ್ಟೀಕರಣವಾಗಲಿ ಶ್ವೇತಪತ್ರವನ್ನಾಗಲಿ ಹೊರಡಿಸಿಲ್ಲ. ಆದರೆ ಅಷ್ಟೇ ಅಲ್ಲದೆ, ಈ ಮತದಾರ ಅನ್ನೋದು, ಮತದಾರನ ಭಾಷೆ ನಾಡಗೀತೆ ಆಗಬೇಕು ಅನ್ನೋ ಒಂದು ಅದ್ಭುತ ಮಾತಿದೆ. ಆದರೆ ಇವರು ಮತದಾರನ ಪಾಡು ಶೋಕಗೀತೆ ಮಾಡಿಬಿಟ್ಟಿದ್ದಾರೆ. ಮತ್ತು ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮತದಾನ ಐ ಡಿ ಕಾರ್ಡ್ ಹೊಂದಿರೋ ಮತದಾರ, ಈಗಾಗಲೇ 4 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿರೋ ನಾಗರಿಕ, ಇವ್ರುಗಳು ಮತ್ತೆ ಹೊಸದಾಗಿ ಈ ಎನಮರೇಷನ್ ಅರ್ಜಿ ತುಂಬಿ ಮತದಾರ ಅನ್ನೋ ಸಾಬೀತು ಮಾಡಿಕೊಳ್ಳೋ ಅಂತಹ ಒಂದು ಆಪತ್ತನ್ನು, ಒಂದು ಅಪಾಯನ ತಂದಿಟ್ಟಿದೆಯಲ್ಲ, ಇದು ಚುನಾವಣೆಗೆ ಇದಕ್ಕಿಂತ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮತದಾರನಿಗೆ ಇದಕ್ಕಿಂತ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಸನ್ನಿವೇಶ ಪರಿಸ್ಥಿತಿ ಇನ್ನೊಂದಿರಲ್ಲ. ಅದಾಗಿಯೂ ಕೂಡ ಈಗ ಎಸ್ ಐ ಆರ್ ನಡೀತೈತೆ. ಅದನ್ನು ಜನಸಾಮಾನ್ಯರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆ ಸಹಕಾರದ ನಡುವೆಯೂ ಕೂಡ
ಬಿ ಎಲ್ ಒಗಳು ಕೂಡ ಈ ಕಡೆಯಿಂದ ಸಾಕಷ್ಟು ಕಡೆ ಪ್ರಮಾದ ಆಗ್ತೈತೆ, ಅವ್ರ ಮೇಲೆ ಕಾರ್ಯ ಒತ್ತಡ ಐತೆ, ಅವರಿಗೂ ಮಾಹಿತಿ ಕೊರತೆ ಇದೆ. ಇದೆಲ್ಲವನ್ನೂ ಕೂಡ ನಾವು ಸಮಗ್ರವಾಗಿ ತಳಮಟ್ಟದಿಂದ ಮಾಹಿತಿ ಪಡೆದು ಚುನಾವಣಾ ಆಯೋಗಕ್ಕೆ ತಲುಪಿಸಿ ಅದಕ್ಕೆ ಸ್ಪಷ್ಟವಾದ ಮಾರ್ಗಸೂಚಿ ನಿಯಮಗಳು ಪ್ರಕಟ ಆಗಲಿ ಅನ್ನೋ ನಿಮಿತ್ತ ನಮ್ಮ ಜಾಗೃತ ಕರ್ನಾಟಕ ಸಂಘಟನೆ ಚುನಾವಣಾ ಆಯುಕ್ತರಿಗೆ ಭೇಟಿಯಾಗಿ ಈ ಸಂಬಂಧ ಚರ್ಚೆ ಮಾಡಿ ಇದನ್ನೆಲ್ಲ ಅಧಿಕೃತವಾಗಿ ಕೊಟ್ಟು ಅವರಿಂದ ಕೂಡ ಅಧಿಕೃತ ಸ್ಪಷ್ಟೀಕರಣದ ಉತ್ತರ ಪಡೆಯುವ ನಿಟ್ಟಿನಲ್ಲಿ ನಾವು ಹೋಗಿದಂಥ ಈ ಚುನಾವಣಾ ಆಯೋಗಕ್ಕೆ ನಮ್ಮ ಒಂದು ಪಟ್ಟಿಯಲ್ಲಿ ವಿಶೇಷ ವರ್ಗಗಳನ್ನ ಗುರುತಿಸಿ ತಳಮಟ್ಟದಲ್ಲಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದು ಅವರು ಕೂಡ ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ಹೊರಗೆ ಆಗ್ದಂಗೆ ನೋಡ್ಕೊಳ್ಳೋ ಪ್ರಯತ್ನ ಭಾಗವಾಗಿ ನಾವು ಹೋಗಿದ್ದು. ಪ್ರಜಾಪ್ರಭುತ್ವದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಮತದಾರ ತಾನು ಈ ಹಿಂದೆ ಈ ಚುನಾಯಿಸಿದಂಥ ಸರ್ಕಾರಕ್ಕೆ ಅವ್ರ ಮೂಲಕ ಮತ್ತೆ ತಾನೇ ಮತದಾರ ಅಂತ ಸಾಬೀತು ಮಾಡ್ಕೊಳ್ಳೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಪ್ರಜಾಪ್ರಭುತ್ವದ ಮೂಲ ಆಶಯವಾದಂಥ ವ್ಯಕ್ತಿಘನತೆಗೆ ಅಪಾಯ ತಂದಿದ್ದಾರೆ. ಸರ್ಕಾರಗಳು ನಿಯಮಿತವಾಗಿ ಮಾಡೋಂತಹ ಒಂದು ಈ ಪ್ರಕ್ರಿಯೆಯನ್ನು ವಿಶೇಷ ಪ್ರಕ್ರಿಯೆ ಅಂತ ಮಾಡಿ ಇದನ್ನು ಷಡ್ಯಂತ್ರದ ಭಾಗವೋ ಹುನ್ನಾರನೋ ಮತ್ತು ವ್ಯವಸ್ಥಿತವಾಗಿ ಚುನಾವಣೆ ಗೆಲ್ಲುವ ಕಾರ್ಯತಂತ್ರದ ಭಾಗವಾಗೋ ಈ SIR ಬಂದಿದೆ ಅಂತ ಈಗ ಆಲ್ರೆಡಿ ಚುನಾವಣೆ ಎಲ್ಲಿ SIR ಜಾರಿಯಾಗಿದೆ ಅಲ್ಲೆಲ್ಲ ಸಾಬೀತಾಗಿದೆ. ಮತ್ತು ಕರ್ನಾಟಕದಲ್ಲಿ ಸದ್ಯಕ್ಕೆ ಯಾವುದೇ ಚುನಾವಣೆ ಇಲ್ಲದೆ ಇರೋದ್ರಿಂದ ಕರ್ನಾಟಕದಲ್ಲಿ SIRನ ಇನ್ನೂ ಸಾಕಷ್ಟು ಸಮಯ ಕೊಟ್ಟು ಎಲ್ಲ ವರ್ಗಗಳಿಂದಲೂ ಕೂಡ, ಯಾಕಂದರೆ ASDD ಅಂತ ಏನಿದೆ, ಆಬ್ಸೆಂಟು, ಶಿಫ್ಟು, ಡೆತ್ತು, ಡಿಲೀಟ್ ಅಂತ ಇದನ್ನೆಲ್ಲ ಗುರುತಿಸ್ಬೇಕಂದ್ರೆ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಬೆಂಗಳೂರಿನಂಥ ಮಹಾನಗರದಲ್ಲಿ ಅವ್ರನ್ನೆಲ್ಲ ಗುರುತಿಸ್ಬೇಕಂದ್ರೆ ಇದು ತುಂಬ ಸಮಯ ಬೇಕು, ತುಂಬ ತ್ರಾಸದಾಯಕ ಮತ್ತು ತುಂಬ ಶ್ರಮದ ಕೆಲಸ ಮತ್ತು ತುಂಬ ಸವಾಲಿನ ಕೆಲಸ. ಇದನ್ನು ಒಂದು 40 ದಿನದಲ್ಲಿ ಕೋಟ್ಯಾಂತರ ಮತದಾರರ ಪಟ್ಟಿನ ನ್ಯೂಮರೇಷನ್ ಕೊಟ್ಟು ಅದೆಲ್ಲ ಸರಿಯಾಗಿ ತುಂಬಿಸಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಿ ಕರಡು ಪ್ರಕಟ ಮಾಡೋದು 40 ದಿನದಲ್ಲಾಗಬೇಕು, 30 ದಿನದಲ್ಲಾಗಬೇಕು ಅನ್ನೋದು ನಿರ್ಧರಿಸಿ ಅದನ್ನು ಮಾಡೋದು ಇದೆಯಲ್ಲ, ಅದೇ ನಮ್ಗೆ ಅನುಮಾನ ಬಂದಿರೋದು. ಆ ಒಂದು ಪ್ರಕ್ರಿಯೆ ಈಗ ಡೆಡ್ಲೈನ್ ಇದೆ, ಕಾಲ ತುಂಬ ಒಂದು 6 ತಿಂಗಳು ಇದನ್ನು ಸಮಗ್ರವಾಗಿ ಸಮಯಾವಕಾಶ ಕೊಟ್ಟು ಎಲ್ರಿಗೂ ಕೂಡ ಈ BLOಗಳಿಗೆ ಕೂಡ ಒಂದು ಅತ್ಯುತ್ತಮವಾದ ಗುಣಮಟ್ಟದ ತರಬೇತಿ ಕೊಟ್ಟು ಅವ್ರಿಗೂ ಸಮಯ ಕೊಟ್ಟು ಅವ್ರಿಗೂ ಕಾರ್ಯ ಒತ್ತಡ ಆಗ್ದಂಗೆ, ಯಾಕಂದರೆ ಪಾಪ ಅವ್ರುಗಳು ಕೂಡ ಕಾರ್ಯ ಒತ್ತಡದಿಂದ ಸಾಕಷ್ಟು ಜನ ಅವರ ಅಸಹಾಯಕತೆನ ಹೇಳ್ಕೊತಾ ಇದ್ದಾರೆ. ನಮ್ಗೆ ಈ ಕರ್ತವ್ಯದಿಂದ ನಮಗೆ ರಿಲೀವ್ ಮಾಡಿಬಿಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಈ ಕೆಲಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಅವ್ರನ್ನೂ ಕೇಳಬೇಕಲ್ಲ, ಅವರು ನಮ್ಮವರೇ ಅಲ್ಲ, ಅವ್ರಿಗೂ ಕೂಡ ಸಮಯ ಮತ್ತು ತರಬೇತಿ ಸೂಕ್ತವಾಗಿ ಅವ್ರಿಗೂ ಎಲ್ಲ ರೀತಿ ಪೂರಕವಾದ ವಾತಾವರಣ ಇದ್ರಷ್ಟೇ ಅವರು ಕೂಡ SIR ಪ್ರಕ್ರಿಯೆಯನ್ನು ಖುಷಿಯಿಂದ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಾಧ್ಯ. ಅವ್ರ ಮೇಲೆ ಒತ್ತಡ ಇದ್ದರೆ ಅವರು ಸಾಕಷ್ಟು ತಪ್ಪುಗಳಾಗ್ತವೆ. ಈ BLOಗಳ ಒತ್ತಡದಿಂದ ತಪ್ಪುಗಳಿಂದ ಆದ ಯಾವುದೇ ಅರ್ಹ ಮತದಾರ ಕೈಬಿಟ್ಟರೆ ಅದು ಒಬ್ಬ ಮತದಾರನ ಸಾಂವಿಧಾನಿಕ ಹಕ್ಕು ಮತ್ತು ಮತದಾನ ಹಕ್ಕು ಕಸಿದುಕೊಳ್ಳೋದ್ರಿಂದ ಪ್ರಜಾಪ್ರಭುತ್ವ ಹೇಗೆ ಉಳ್ಕೊಳ್ಳುತ್ತೆ, ಹೇಗೆ ಗಟ್ಟಿಯಾಗುತ್ತೆ, ಹೇಗೆ ಇದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಬರ್ತವೆ. ಆ ನಿಟ್ಟಲ್ಲಿ ಈ ನಮ್ಮ ಜಾಗೃತ ಕರ್ನಾಟಕದ ಮನವಿ ಹೋಗುವ ಹೋರಾಟ ಮತ್ತು ಇದು ಮುಂದಿನ ದಿನಗಳಲ್ಲೂ ನಿರಂತರವಾಗಿರುತ್ತೆ. ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವರೇನು ಅಂತಿಮರಲ್ಲ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಸಾಮಾನ್ಯ ಮತದಾರ ಮತ್ತು ನಾಗರಿಕರು ಅಂತಿಮರು. ಈ ದೇಶದ ಪ್ರಜೆಗಳು ಅಪ್ರತಿಮರು ಮತ್ತು ಅಂತಿಮರು ಮತ್ತು ಎಲ್ಲವೂ ಅವರು ಹೌದು. ಯಾವುದೋ ಚುನಾವಣಾ ಆಯುಕ್ತ ಮಾಡಿದ ನೀತಿ ನಿಯಮಗಳೇ ಅಂತಿಮ ಅಂತ ಏನಿಲ್ಲ. ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಮತ್ತು ಅವ್ರಿಗೆ ಪೂರಕವಾದಂತಹ ಮತ್ತು ನಿಯಮಗಳನ್ನ ಮಾಡಿ ಚುನಾವಣಾ ಆಯೋಗ ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಸರ್ಕಾರದ ಜೊತೆ ಸಮನ್ವಯತೆ ಸಾಧಿಸ್ಕೊಂಡು ಜನಸಾಮಾನ್ಯರಿಗೆ ಸಾಮಾನ್ಯ ಮತದಾರರಿಗೆ ಅನುಕೂಲವಾಗುವಂಥ ಮಾರ್ಗದರ್ಶಿ ಸೂತ್ರಗಳನ್ನ ಸಿದ್ಧಪಡಿಸಬೇಕು ಅಂತ ಜಾಗೃತ ಕರ್ನಾಟಕ ಸಂಘಟನೆ ಪ್ರಬಲವಾಗಿ ಒತ್ತಾಯ ಮಾಡುತ್ತೆ. ಮತ್ತು ನಮ್ಮ ಈ ದಿನದ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ವ್ಯಾಪಕವಾದ ಬೆಂಬಲ ಮತ್ತು ಪ್ರತಿಕ್ರಿಯೆ ಕೊಡಬೇಕಂತ ಹೇಳ್ತಾ ನನ್ನ ಕೋರ್ಕೊಳ್ತೀನಿ. ನಮಸ್ತೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.